ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ. ರೀ, ಅಂತೂ ಇಂತೂ ಶ್ರಾವಣಿಯಮ್ಮ ಸಾಂಪ್ರದಾಯಿಕವಾಗಿ ನಮ್ಮನೆ ಸೊಸೆ ಆಗಿ ಬಂದ್ರು. ಸುಬ್ರಹ್ಮಣ್ಯ ತಾಲಿ ಕಟ್ಟಿ ಕರ್ಕೊಂಡು ಬಂದಿದ್ದಾನೆ. ನಾವು ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ. ವಿಶಾಲು, ಈ ಕಾಲ ಅನ್ನೋದು ಮಾಯಾಗಾರ. ಕಾಲ ಬದಲಾಗ್ತಿದ್ದಾಗೆ ಮನುಷ್ಯರು ಪ್ರೀತಿ ಸಂಬಂಧ ಎಲ್ಲ ಬದಲಾಗ್ಬಿಡುತ್ತೆ ಕಣೆ. ಇದೇ ಮೊದಲು ನಮ್ಮ ಸುಬ್ಬುನು ಶ್ರಾವಣಿಯಮ್ಮ ಮದುವೆ ಮಾಡ್ಕೊಂಡು ಬಂದಾಗ ಮನೆಯವರೆಲ್ಲ ವಿರೋಧ ಮಾಡಿದ್ರಿ. ಒಬ್ರು ಕೂಡ ಮಾತಾಡದೆ ಮುಖ ತಿರ್ಸ್ಕೊಂಡು ಎಲ್ಲ ಹೊರಟೋಗ್ಬಿಟ್ರಿ. ಅಂತಮ್ಮನವ್ರೆ, ನಿಮ್ಗೆ ನೆನಪಿದ್ಯಾ? ನಾ ಇಬ್ರು ಆರತಿ ಮಾಡಿ ಒಳಗಡೆ ಕರ್ಕೊಂಡ್ವಿ. ನೆನಪಿಲ್ದೆ ಇನ್ನೇನು ಅನಂತ ಶಯನ. ಅವಾಗೆಲ್ಲ ಮೇಡಮ್ ಅವ್ರಿಗೆ ನಂದೇ ಸಪೋರ್ಟು. ಇವ್ರ ಮನೆಗೆ ಬಂದಾಗ ಸೀರೆ ಕೊಟ್ಟೆ, ಪ್ರೀತಿ ಕೊಟ್ಟೆ, ಬಾಳು ಬಂಗಾರವಾಗ್ಲಿ ಅಂತ ಆಶೀರ್ವಾದ ಕೊಟ್ಟೆ. ನಾನು ಕೊಟ್ಟಿರೋದು ಅನಂತ ಶಯನ ಪದ್ಮನಾಭ. ಸಮಯ ಸಂದರ್ಭ ಬದಲಾದಾಗ ಮನುಷ್ಯನು ಬದಲಾಗ್ತಾರೆ ಅಂತ. ಹಂಗೆ ನಾನು ಒಂಚೂರು ಗ್ಯಾಪ್ ಅಲ್ಲಿ ಸೈಡಲ್ಲಿ ಬದಲಾಗಿದ್ದೆ ಅಷ್ಟೇ. ಅಯ್ಯೋ, ಆಚೆ ತರಲ್ವಿನೇ. ಅಲ್ಲಿ ನೋಡ್ರಿ, ಏನು ವಿಶಾಲು, ಮನೆಯಿಂದ ಹೋಗ್ಬೇಕಾರೆ ಒಂದೇ ಬೀಗ ಹಾಕೊಂಡು ಹೋಗಿದ್ವಿ. ಹೌದು. ಈಗ ಇನ್ನೊಂದು ಬೀಗ ಹಾಕಿದ್ರೆ ಯಾರೇ? ನಾನೇ ಹಾಕಿದ್ದು. ಬೀಗ್ತೀವ್ರೆ, ಏನಿದೆಲ್ಲ? ಈಗ ತಾನೇ ಮದುವೆ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಮಗನಿಗೂ ಸೊಸೆಗೂ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋಬೇಕು. ಈ ಥರ ಮಾಡೋದು ಸರಿನಾ? ನನ್ನ ಮನೆ ನಾನ್ ಬೀಗ ಹಾಕಿದ್ದೀನಿ. ಏನೋ ನನಗೂ ಹೃದಯ ಕರುಣೆ ಅನ್ನೋದಿದೆ. ಅದಕ್ಕೆ ನಿಮ್ಮ ವಸ್ತುಗಳನ್ನ ಆಚೆ ಬಿಸಾಕ್ದೆ ಬರೀ ಬೀಗ ಹಾಕಿದ್ದೀನಿ ಅಷ್ಟೇ. ಯಾಕಿಂದ್ರಮ್ಮನವ್ರೆ ಹಾಗೆ ಮಾತಾಡ್ತೀರಾ? ಮನೆ ಬಾಡಿಗೆಲ್ಲ ಸರಿಯಾಗಿ ಕೊಡ್ತಾ ಇದ್ವಿ, ಅಂಥದ್ರಲ್ಲಿ ಯಾಕೆ ಬೀಗ ಹಾಕಿದಿರ? ನನ್ನ ಹೊಟ್ಟೆಯಲ್ಲಿ ಬೆಂಕಿ ಉರಿತಾ ಇದೆ. ನೀವೆಲ್ಲ ಸಂತೋಷವಾಗಿ ಇವಳಿಗೆ ಆರತಿ ಎತ್ತಿ ಮನೆ ತುಂಬಿಸ್ಕೋಬೇಕು ಅಂತ ಬಂದಿದ್ದೀರಲ್ಲ, ನನ್ನ ಹೊಟ್ಟೆ ಉರಿ ತಣ್ಣಗಾಗೋವರೆಗೂ ಇವಳಿಗೆ ಮನೆ ಮೆಟ್ಟೋ ಹಾಗಿಲ್ಲ. ಇಂದ್ರಮ್ಮವ್ರೆ, ನೀವು ಮಾಡ್ತಿರೋದು ತಪ್ಪು. ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆದಿದೆ, ಸೊಸೆನ ಮನೆ ತುಂಬಿಸ್ಕೋತಾ ಇದ್ದೀವಿ. ನೀವು ನಮ್ಮ ಸಂಬಂಧಿಕರು, ಅಂಥದ್ರಲ್ಲಿ ಈ ರೀತಿ ಮಾಡೋದು ಸರಿನಾ? ಏನು ಸಂಬಂಧನ? ಯಾವಳವಳು ಸಂಬಂಧದ ಬಗ್ಗೆ ಮಾತಾಡೋಳು? ಇವಳು ಮದ್ವೆನೇ ಆಗದೆ ಮದ್ವೆ ಆಗಿದ್ದೀನಿ ಅಂತ ಈ ಮನೆಗೆ ಬಂದು ಸೇರ್ಕೊಂಡಿದ್ದೆ. ಇನ್ನು ನನ್ನ ಮಗನೋ ಇವಳು ಮಾತು ಕೇಳ್ಕೊಂಡು
ನಿನ್ನ ತಂಗಿ ಕುತ್ತಿಗೆಗೆ ಕದ್ದು ತಾಳಿ ಕಟ್ಟ. ಇದೆಲ್ಲ ಒಂದ್ ಸಂಬಂಧನ? ಇದು ಬೆಲೆ ಕೊಡ್ಬೇಕಾ ನಾನು? ಅಮ್ಮ ನೀನ್ ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ? ಬೀಗ ಏನಕ್ಕೆ ಹಾಕಿದ್ಯಾ? ಕೀ ಕೊಡ್ ನೀನು. ಅದು ಎಂತ ಸುಪುತ್ರನೋ ನೀನು. ನಾಚಿಕೆ ಆಗಲ್ವಾ ಅಮ್ಮ ಅಂತ ಕರೆಯೋದಿಕ್ಕೆ? ನಿಜವಾಗ್ಲೂ ನಾನ್ ನಿಮ್ಮಮ್ಮ ಆಗಿದ್ರೆ, ನೀನ್ ನನ್ ಮಗನೇ ಆಗಿದ್ರೆ, ನಿನ್ನ ತಂಗಿ ಜೀವನ ಹಾಳು ಮಾಡಿ ಸಂತೋಷವಾಗಿ ಮದ್ವೆ ಮಾಡ್ಕೊಂಡು ಬಂದಿದಾರಲ್ಲ, ಇವ್ರು ಎದುರು ನಿಂತು ಮಾತಾಡೋ. ಅದು ಬಿಟ್ಟು ಈ ಕಿತ್ತೋಗಿರೋ ಜನರಿಗೋಸ್ಕರ ಹೆತ್ತಮ್ಮನ್ನೇ ಎದುರು ಹಾಕೊಳ್ತೀಯಲ್ಲ, ನೀನೆಲ್ಲ ಮನುಷ್ಯನ? ನಿನ್ ತಂಗಿ ಬಗ್ಗೆ ಒಂಚೂರು ಕರುಣೆನೇ ಇಲ್ವಾ ನಿನ್ಗೆ? ಅವಳ ಮೇಲೆ ನಂಗೆ ಕರುಣೆ ಇದೆಯಮ್ಮ. ಹಾಗಂತ ಪ್ರೀತಿನೇ ಇಲ್ದರೆ ಇಬ್ರು ಮದುವೆ ಆಗದ್ ತಪ್ಪಲ್ವಾ? ಸುಬ್ಬುಗೆ ನನ್ನ ಬಗ್ಗೆ ಪ್ರೀತಿ ಇದೆ ಅಲ್ವಾ? ಹಾಗೊಂದ್ ವೇಳೆ ಪ್ರೀತಿ ಇಲ್ಲ ಅಂದ್ರೆ ನಾನು ಇವನ್ನ ಮದುವೆ ಆಗಿರೋದು ತಪ್ಪಾಗುತ್ತಾ? ನೀನ್ ಕೀ ಕೊಡಮ್ಮ. ನಾನ್ ಕೀ ಕೊಡಲ್ಲ ಕಣೋ. ಅದೇನಾದ್ರು ಇಲ್ಲ, ಇವತ್ತು ಬೀದಿಲೆ ನೀನ್ ಸಾಯ್ಬೇಕು. ಅಲ್ಲ ಯಾಕವ ನಾವು ಸಾಯ್ಬೇಕು? ಸಾಯ್ಸು ಅಂತ ರಾಕ್ಷಸ ಗುಣ ಇರೋದು ನಿಮ್ಮಲ್ಲಿ. ಅಲ್ಲಮ್ಮ, ಮದುವೆ ಆಗಿ ಹುಡುಗ ಹುಡುಗಿ ಮನೆ ಬಾಗ್ಲತ್ರ ಬಂದು ನಿಂತಿದ್ದಾರೆ, ಒಳಗಡೆ ಹೋಗ್ಬೇಕು ಅಂತ. ಅದ್ರ ಬೀಗ ಹಾಕೊಂಡ್ ನಿಂತಿಯಲ್ಲ, ನಿನಗೊಂಚೂರಾದ್ರೂ ಕರುಣೆ, ಅನುಕಂಪ, ದಯೆ ಅನ್ನೋದು ಇದೆಯಾ ತಾಯಿ? ಏ ಕಾಂತಮ್ಮ, ಇನ್ನೊಂದು ಮಾತಾಡ್ದೆ ಅಂದ್ರೆ ನೀನ್ ಹೇಳ್ದಾಗೆ ರಾಕ್ಷಸನೇ ಆಗ್ತೀನಿ ನಾನು. ಬಾಯ್ ಮುಚ್ಕೊಂಡಿರು. ಇಂದ್ರಮ್ಮರೇ, ಮಕ್ಕಳನ್ನ ಈ ರೀತಿ ಬೀದಿಲ್ ನಿಲ್ಸಿ ಅವಮಾನ ಮಾಡ್ಬಿಡಿ. ಏನ್ ಪದ್ಮನಾಭ ಅವರೇ, ಅವಮಾನನ? ಮದ್ವೆ ಮನೇಲಿ ನನ್ನ ಮಗಳಿಗಾಯ್ತಲ್ಲ ಅನ್ಯಾಯ, ಅದನ್ನೇನಂತೀರಾ? ಅವಾಗ ಯಾರು ಏನೋ ಮಾತಾಡ್ಲಿಲ್ಲ, ಅದು ನನಗಾದ ಅವಮಾನ ಅಲ್ವಾ? ನನ್ನ ಮಗಳಿಗಷ್ಟು ಅನ್ಯಾಯ ಆಗ್ತಿದ್ರು, ಶ್ರಾವಣಿ ಅಮ್ಮ ಅಂತ ಅವಳು ಹಿಂದೆ ಹಿಂದೆ ಓಡಾಡ್ತಿದ್ರಲ್ಲ, ಈಗ ನಿಮ್ ಹುಡುಕ್ ಬಂದ ತಕ್ಷಣ ನಿಮ್ಗೆ ಮರ್ಯಾದೆ ಪ್ರಶ್ನೆ ಆಗೋಯ್ತಾ? ಮಾತಾಡ್ರಿ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗೋ ನಿಮಿಷ ಮಾತಾಡ್ತೀನಿ. ಬೇಡ, ನೀನು ಮಾತಾಡೋದಕ್ಕೆ ಇದು ಬರೀ ನಿಮ್ಮ ಮನೆ ವಿಷಯ ಮಾತ್ರ ಅಲ್ಲ, ಇದು ನಮ್ಮ ಮನೆ ವಿಷಯ. ನಾವಿಬ್ರು ಸೇರಿ ಮಾತಾಡೋಣ. ಕಾಂತಮ್ಮ ಅವರೇ, ಮೇಡಮರೇ, ನನಗೊಂದು ದೊಡ್ಡ ಕಲ್ ಬೇಕು. ಆ ಕಲ್ ಹೇಗಿರ್ಬೇಕಂದ್ರೆ, ಅದನ್ನ ತೆಗ್ದು ಯಾರ ತಲೆ ಮೇಲಾದ್ರೂ ಹಾಕಿದ್ರೆ ತೊಲೆನೇ ಹೊಡೆದೋಗ್ಬೇಕು.